ಐಪಿಎಲ್ ಅಭಿಮಾನಿಗಳೆಲ್ಲ ಬಹಳ ಕುತೂಹಲದಿಂದ ಕಾಯುತ್ತಿದ್ದಂತಹ ಪ್ಲೇ ಆಫ್ಗಳ ಸಮಯ ಬಂದೇ ಬಿಟ್ಟಿತು. ಅದರಲ್ಲಿಯೂ ಈ ಬಾರಿ ಟೇಬಲ್ನ ಅಗ್ರಸ್ಥಾನದಲ್ಲಿರುವುದು ಹಾಲಿ ಚಾಂಪಿಯನ್ ಆಗಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ. ಐಪಿಎಲ್ ಇತಿಹಾಸದಲ್ಲಿಯೇ ಅತಿ ಹೆಚ್ಚು ಅಭಿಮಾನಿ ಬಳಗ ಮತ್ತು ಅತಿ ಹೆಚ್ಚು ಬೆಲೆಗೆ ಮಾರಾಟವಾಗಿರುವ ತಂಡ ಎಂದರೆ ಅದು ನಮ್ಮ ಆರ್ಸಿಬಿ ತಂಡ. ಪ್ಲೇ ಆಫ್ನಲ್ಲಿ ಪಾಯಿಂಟ್ ಟೇಬಲ್ನ 1ನೇ ಸ್ಥಾನದಲ್ಲಿರುವ ಆರ್ಸಿಬಿ ತಂಡ ಮತ್ತು 2ನೇ ಸ್ಥಾನದಲ್ಲಿರುವ ಗುಜರಾತ್ ಟೈಟನ್ಸ್ ತಂಡಗಳ ನಡುವೆ ಕ್ವಾಲಿಫೈಯರ್ 1 ಆಟ ನಡೆಯುತ್ತದೆ. ಆರ್ಸಿಬಿ ಅಭಿಮಾನಿಗಳಾಗಿರುವ ನಮಗೆಲ್ಲರಿಗೂ ಈ ಬಾರಿ ಹೆಚ್ಚಿನ ಆತಂಕವಿಲ್ಲ, ಏಕೆಂದರೆ ಆರ್ಸಿಬಿ ತಂಡ ಅಗ್ರಸ್ಥಾನದಲ್ಲಿದೆ. ಹಾಗೆ ಕ್ವಾಲಿಫೈಯರ್ 1ನಲ್ಲಿ ಇರುವುದರಿಂದ ಗೆದ್ದರೆ ನೇರವಾಗಿ ಫೈನಲ್ಗೆ ತಲುಪುತ್ತದೆ. ಒಂದು ವೇಳೆ ಸೋತರೆ ಕ್ವಾಲಿಫೈಯರ್ 2ನಲ್ಲಿ ಗೆದ್ದ ತಂಡದೊಂದಿಗೆ ಇನ್ನೊಂದು ಆಟ. ಆರ್ಸಿಬಿ ತಂಡದ ಆಟವನ್ನೇ ನೋಡಬಯಸುವ ಅಭಿಮಾನಿಗಳಿಗೆ ಇನ್ನೊಂದು ಪಂದ್ಯವನ್ನು ಆನಂದಿಸಬಹುದಾಗಿದೆ. ಆದರೆ ಅಲ್ಲಿ ಮಾತ್ರ ಆರ್ಸಿಬಿ ತಂಡವೇ ಗೆದ್ದು ಫೈನಲ್ನಲ್ಲಿಯೂ ಗೆಲ್ಲಬೇಕು. ಆರ್ಸಿಬಿ ಈ ಸೀಸನ್ನಲ್ಲಿ ನಿರಂತರ ಸ್ಥಿರತೆಯಿಂದ ಲೀಗ್ ಟೇಬಲ್ನ ಅಗ್ರಸ್ಥಾನ ತಲುಪಿದೆ. ಜಿಟಿ ಮಾತ್ರ ದೊಡ್ಡ ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನ ನೀಡುವ ತಂಡವಾಗಿ ಹೆಸರು ಮಾಡಿದೆ. ಕ್ವಾಲಿಫೈಯರ್ 1ರಲ್ಲಿ ಸೋತರೂ ಟೂರ್ನಿಯಿಂದ ಹೊರಬೀಳುವುದಿಲ್ಲ. ಇತಿಹಾಸ ನೋಡಿದರೆ ಕ್ವಾಲಿಫೈಯರ್ 1ನಲ್ಲಿ ಗೆದ್ದ ತಂಡಗಳು ಹೆಚ್ಚಾಗಿ ಐಪಿಎಲ್ ಕಪ್ ಗೆದ್ದಿವೆ. ಆದ್ದರಿಂದ ಇದು ಸೀಸನ್ನ ಅತ್ಯಂತ ಪ್ರಮುಖ ನಾನ್ ಫೈನಲ್ ಪಂದ್ಯ ಎಂದೇ ಹೇಳಬಹುದು. ಎರಡೂ ತಂಡಗಳ ಸವಾಲು ಆರ್ಸಿಬಿಗೆ ಮುಖ್ಯ ಪ್ರಶ್ನೆ. ಲೀಗ್ ಹಂತದ ಕೊನೆಯ ಸೋಲಿನ ನಂತರ ತಮ್ಮ ಆಕ್ರಮಣಕಾರಿ ಆಟಕ್ಕೆ ಮರಳಬಹುದೇ? ಜಿಟಿ ಸವಾಲು ಆರ್ಸಿಬಿ ಮಧ್ಯಮ ಓವರ್ಗಳಲ್ಲಿ ರನ್ ವೇಗವನ್ನು ನಿಯಂತ್ರಿಸಬಹುದೇ? ರಜತ್ ಪಾಟಿದಾರ್ ನಾಯಕತ್ವದಲ್ಲಿ ಆರ್ಸಿಬಿ ಈ ಬಾರಿ ಕೇವಲ ಸ್ಟಾರ್ ಬ್ಯಾಟಿಂಗ್ ಮೇಲೆ ಅವಲಂಬಿತವಾಗಿಲ್ಲ. ಅವರ ಬೌಲಿಂಗ್ ದಾಳಿಯೇ ಅನೇಕ ಪಂದ್ಯಗಳಲ್ಲಿ ಗೆಲುವಿನ ಅಸ್ತ್ರವಾಗಿದೆ. ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್, ವೆಂಕಟೇಶ್ ಅಯ್ಯರ್, ಟಿಮ್ ಡೇವಿಡ್, ದೇವದತ್ ಪಡಿಕ್ಕಲ್ ಮೊದಲಾದವರು ಬ್ಯಾಟಿಂಗ್ ಬಲವನ್ನು ಹೆಚ್ಚಿಸಿದ್ದಾರೆ. ಆರ್ಸಿಬಿ ಪವರ್ ಪ್ಲೇ ಅನ್ನು ಸುರಕ್ಷಿತವಾಗಿ ದಾಟಿದರೆ ನಂತರದ ಓವರ್ಗಳಲ್ಲಿ ಅವರನ್ನು ನಿಯಂತ್ರಿಸುವುದು ತುಂಬಾ ಕಷ್ಟ. ಜೋಸ್ ಹೆಜಲ್ವುಡ್, ಭುವನೇಶ್ವರ್ ಕುಮಾರ್ ಮತ್ತು ರಸಿಕ್ ಸಲಾಂ ಅವರ ಬೌಲಿಂಗ್ ತಂಡಕ್ಕೆ ಹೊಸ ಚೆಂಡಿನ ನಿಯಂತ್ರಣ ಮತ್ತು ಡೆತ್ ಓವರ್ ಅನುಭವವನ್ನು ನೀಡುತ್ತದೆ. ಸ್ನೇಹಿತರೆ, ಕಿಂಗ್ ಕೊಹ್ಲಿ ಬಗ್ಗೆ ಹೊಸದಾಗಿ ಹೇಳುವಂಥದ್ದೇನಿಲ್ಲ. ದೊಡ್ಡ ಆಟಗಳು ಮತ್ತು ಒತ್ತಡದ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಯಾವಾಗಲೂ ಆಕ್ರಮಣಕಾರಿ ಆಟವನ್ನೇ ಪ್ರದರ್ಶಿಸಿದ್ದಾರೆ. ಗುಜರಾತ್ ಟೈಟನ್ಸ್ ವಿರುದ್ಧ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರರಲ್ಲಿ ವಿರಾಟ್ ಕೊಹ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ. ಕೈ ಬೆರಳಿನ ಗಾಯದಿಂದ ಚಿಕಿತ್ಸೆ ಪಡೆಯಲು ಹೋಗಿದ್ದಂತಹ ಫಿಲ್ ಸಾಲ್ಟ್ ಪ್ಲೇ ಆಫ್ನಲ್ಲಿ ಮತ್ತೆ ತಂಡಕ್ಕೆ ಮರಳಿದ್ದಾರೆ. ಇನ್ನೇನು ತಂಡ ಸೋಲುತ್ತೆ ಎನ್ನುವಷ್ಟರಲ್ಲಿ ಎಷ್ಟೋ ಬಾರಿ ಕೃನಾಲ್ ಪಾಂಡ್ಯ, ಭುವನೇಶ್ವರ್ ಸೇರಿದಂತೆ ತಂಡದ ಪ್ರತಿ ಆಟಗಾರರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಹೀಗಾಗಿ ಸ್ನೇಹಿತರೆ, ಆರ್ಸಿಬಿ ಎಂದರೆ ಕೇವಲ ಒಂದು ತಂಡ ಅಲ್ಲ, ಅದು ಕೋಟ್ಯಾಂತರ ಅಭಿಮಾನಿಗಳ ಭಾವನೆಯಾಗಿದೆ. ಇನ್ನು ಗುಜರಾತ್ ಟೈಟನ್ಸ್ ತಂಡದ ಬಗ್ಗೆ ಹೇಳಬೇಕೆಂದರೆ ಭಯಾನಕ ಸ್ಥಿರತೆಯನ್ನು ಹೊಂದಿರುವಂತಹ ಶುಭ್ಮನ್ ಗಿಲ್ ನಾಯಕತ್ವದ ಜಿಟಿ ತಂಡವು ಫ್ಲ್ಯಾಶಿ ಆಟಕ್ಕಿಂತ ಪರಿಣಾಮಕಾರಿ ಕ್ರಿಕೆಟ್ಗೆ ಹೆಚ್ಚು ಒತ್ತು ನೀಡಿದೆ. ಐಪಿಎಲ್ನಲ್ಲಿ ಕೇವಲ 5ನೇ ಸೀಸನ್ ಆಡುತ್ತಿದ್ದರೂ 4ನೇ ಬಾರಿ ಪ್ಲೇ ಆಫ್ ತಲುಪಿದೆ. 2 ಫೈನಲ್ಗಳಲ್ಲಿ ಆಡಿದ್ದು ಮೊದಲ ಸೀಸನ್ನಲ್ಲಿಯೇ ಕಪ್ ಗೆದ್ದಿದೆ. ಶುಭ್ಮನ್ ಗಿಲ್ ಮತ್ತು ಸಾಯಿ ಸುದರ್ಶನ್ ಇಬ್ಬರು 600ಕ್ಕೂ ಹೆಚ್ಚು ರನ್ ಗಳಿಸಿದ್ದಾರೆ. ಜೋಸ್ ಬಟ್ಲರ್ ಕೂಡ ಉತ್ತಮ ಫಾರ್ಮ್ನಲ್ಲಿ ಇದ್ದಾರೆ. ರಶೀದ್ ಖಾನ್, ಜೇಸನ್ ಹೋಲ್ಡರ್, ಕಗಿಸೋ ರಬಾಡ ಮತ್ತು ಮೊಹಮ್ಮದ್ ಸಿರಾಜ್ ಅವರ ಬೌಲಿಂಗ್ ಜಿಟಿಗೆ ದೊಡ್ಡ ಶಕ್ತಿ ಎಂದೇ ಹೇಳಬಹುದು. ಗುಜರಾತ್ನ ಅಸಲಿ ಬಲ ಇರುವುದು ಬೌಲರ್ ಆಗಿರುವ ಕಗಾಸ್ ರಬಾಡ ಅವರ ಮೇಲೆ. ರಬಾಡ ಸಹ ನಮ್ಮ ಭುವಿಯಷ್ಟೇ 24 ವಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ. ಟಾಪ್ ಬೌಲರ್ಸ್ನಲ್ಲಿ 2ನೇ ಸ್ಥಾನದಲ್ಲಿ ರಬಾಡ ಅವರು ಇದ್ದಾರೆ. ಇನ್ನು ಈ ಬಾರಿಯ ಕ್ರೀಡಾಂಗಣವು ಹೆಚ್ಚಿನ ಸವಾಲನ್ನು ತಂದಿಡಲಿದೆ. ಪಂಜಾಬ್ ಕಿಂಗ್ಸ್ನ 2ನೇ ಹೋಮ್ ವೆನ್ಯೂ ಆಗಿರುವ ಧರ್ಮಶಾಲಾ ಇದು ಹಿಮಾಚಲ ಪ್ರದೇಶದಲ್ಲಿದೆ. ಪ್ಲೇ ಆಫ್ ಆಟಗಳು HPCA ಹಿಮಾಚಲ ಪ್ರದೇಶ್ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂನಲ್ಲಿ ಇರುವುದರಿಂದ ಈ ಸೀಸನ್ನಲ್ಲಿ ನಡೆದ 3 ಪಂದ್ಯಗಳು ಹೈ ಸ್ಕೋರಿಂಗ್ ಆಗಿವೆ. ಸರಾಸರಿ ಮೊದಲ ಇನ್ನಿಂಗ್ಸ್ ಸ್ಕೋರ್ 210. ಇಲ್ಲಿ 2ನೇದಾಗಿ ಬ್ಯಾಟಿಂಗ್ ಮಾಡುವ ತಂಡಗಳಿಗೆ ಹೆಚ್ಚು ಲಾಭ ಕಂಡುಬಂದಿದೆ. ಇದಕ್ಕೆ ಪ್ರಮುಖ ಕಾರಣ ರಾತ್ರಿ 7 ಗಂಟೆಗೆ ಪಂದ್ಯ ಆರಂಭವಾಗುವುದರಿಂದ ಕ್ರೀಡಾಂಗಣದಲ್ಲಿ ಇಬ್ಬನಿ ಬೀಳಲು ಆರಂಭಿಸಿರುತ್ತದೆ. ಚೆಂಡು ಒದ್ದೆಯಾದರೆ ಬೌಲಿಂಗ್ ಮಾಡುವುದು ಸ್ವಲ್ಪ ಕಷ್ಟವಾಗುತ್ತದೆ. ಹಾಗಾಗಿ ಟಾಸ್ ಗೆದ್ದ ಕ್ಯಾಪ್ಟನ್ಗಳು ಯಾವುದೇ ಯೋಚನೆ ಇಲ್ಲದೆ ಮೊದಲು ಬೌಲಿಂಗ್ ಅಂದರೆ ಚೇಸಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಆರ್ಸಿಬಿ ಮತ್ತು ಜಿಟಿ ತಂಡದ ನಡುವೆ ಈಗಾಗಲೇ 8 ಪಂದ್ಯಗಳು ನಡೆದಿದ್ದು 2 ತಂಡಗಳು ತಲಾ 4 ಪಂದ್ಯಗಳನ್ನು ಗೆದ್ದಿವೆ. ಈ ಸೀಸನ್ನಲ್ಲಿಯೂ 1:1 ಸಮಬಲವಾಗಿವೆ. ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿನ ವರದಿ ನಿಮಗೆ ಹೇಗೆ ಅನ್ನಿಸಿತು ಎಂಬುದನ್ನು ತಪ್ಪದೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಳ್ಳಿ. ಹಾಗೆಯೇ ಪ್ಲೇ ಆಫ್ನಲ್ಲಿ ಗೆದ್ದು ಫೈನಲ್ ತಲುಪುವ ತಂಡ ಯಾವುದಾಗಿರಬಹುದು ಎಂಬುದನ್ನು ತಪ್ಪದೆ ಕಮೆಂಟ್ ಮಾಡಿ.